ನಾವು ಮರಿ ನಿಧಿಮಾನ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ಮರಿ ಕೃಷ್ಣನ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಗೊತ್ತಿಲ್ಲ. ಪ್ರೋಸೆಸ್ ಹೆಂಗಿದೆ ಅಂತ, ಹೇಗಿದ್ದಾರೆ ನಿಧಿ ಅಂತ? ಆರಾಮಾಗಿದ್ದಾರೆ. ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕ್, ಸೊ ಈ ಟೈಮಲ್ಲಿ ಆಗ್ಬೋದು ಅಂತ ಹೇಳಿದ್ದಾರೆ. ಸರ್, ಮೊದಲನೇ ಮಗು ಅಂದಾಗ ಸಾಕಷ್ಟು ನಿರೀಕ್ಷೆಗಳಿರುತ್ತೆ. ಸೊ ತುಂಬ ಟೈಮ್ ಕೊಡಬೇಕಾಗತ್ತೆ. ಈ ಟೈಮಲ್ಲಿ ಈ ಥರ ಸಿನಿಮಾ ಒಪ್ಕೊಂಡಿದ್ದೀರಾ, ಒಂದೇ ಶೆಡ್ಯೂಲಲ್ಲಿ ಶೂಟಿಂಗ್ ನಡೀತಾ ಇದೆ. ಸೊ ಮೇಡಮ್ ಮನೇಲಿ ಇರ್ತಾರೆ. ಸೊ ಟೈಮ್ ಹೆಂಗೆ ಕೊಡ್ತಿದ್ದೀರಾ, ಹೆಂಗೆ ಅವ್ರನ್ನ ಲೈಕ್ ಕನ್ವಿನ್ಸ್ ಮಾಡ್ತಿದ್ದೀರಾ ಅಂತ? ಜೊತೆಗೆ ಇರಬೇಕು ಅಂತ ಎಲ್ಲ ಹೆಣ್ಮಕ್ಳು ಬಯಸ್ತಾರೆ ಈ ಟೈಮಲ್ಲಿ ಎಸ್ಪೆಷಲಿ. ಅದೇ ಫಸ್ಟ್ 7 months ನಾನು ಅಲ್ಲಿ ಜೊತೆಲೇ ಇದ್ದೆ. ನಾನು ಶೂಟೇ ಮಾಡಿಲ್ಲ, ಈಗ ಬಂದಿರೋ ಶೂಟಿಂಗಿಗೆ. ಈಗ ಅವ್ರ ಮನೆಗೆ ಹೋಗಿದ್ದಾರೆ ಒಂದು ತಿಂಗಳು. ಸೊ ನಾನು ಇನ್ ಬಿಟ್ವೀನ್ ಶೂಟ್ ಮಧ್ಯೆ ಒಂದೊಂದು ದಿನ ಮನೆಗೆ ಹೋಗಿ ಬರ್ತಿದ್ದೀನಿ. ಲವ್ ಮಾಕ್ಟೇಲ್ 3 ಸಿನಿಮಾ ಮಾಡ್ತೀವಿ ಅಂತ ನೀವು ಹೇಳಿದ್ರಿಂದ ಅವತ್ತಿಂದನೂ ಇಲ್ಲಿ ತನಕ ಕಾಯ್ತಾನೆ ಇದ್ದಾರೆ ಫ್ಯಾನ್ಸು, ಯಾವಾಗ ಮಾಡ್ಬೋದು ಅಂತ. ನಿಮ್ಮ ಡೈರೆಕ್ಷನ್ನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳು ಬಂದಿದ್ರಿಂದ ಎಕ್ಸ್ಪೆಕ್ಟೇಷನ್ ಇದ್ದೇ ಇದೆ. ಅದು ಲವ್ ಮಾಕ್ಟೇಲ್ 3ನ ಅಥವಾ ಬೇರೆ ಸಿನಿಮಾನ ಅಂತ ನಾವೆಲ್ಲರೂ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ನೆಕ್ಸ್ಟ್ ನಿಮ್ಮ ಡೈರೆಕ್ಷನ್ ಸಿನಿಮಾ? ನೆಕ್ಸ್ಟ್ ಇಯರ್ ಅಂದರೆ ಒಂದು ಮಗು ಬಂದಮೇಲೆ ಒಂದು 6 ತಿಂಗಳಾದಮೇಲೆ ಪ್ಲ್ಯಾನ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಅವ್ರದ್ದು ಸ್ವಲ್ಪ ಒಂದು 6 months ರೆಸ್ಟ್ ಬೇಕಲ್ಲ, ಸೊ ಅದನ್ನು ಅವರೇ ಓಡಾಡಬೇಕಲ್ಲ ಅಲ್ಲ, ಪ್ರೊಡಕ್ಷನ್ ಎಲ್ಲ ನೋಡ್ಕೊಳ್ಳೋದಕ್ಕೆ. 3 ಆಲ್ಮೋಸ್ಟ್ ಒಂದು ಫ್ರೇಮ್ ರೆಡಿ ಆಗಿಬಿಟ್ಟಿದೆ. ಸಬ್ಜೆಕ್ಟು ಡೈಲಾಗ್ ಅಷ್ಟು ಆಲ್ಮೋಸ್ಟ್ ಬರೆದಿದ್ದೀನಿ. ಒಂಚೂರು ಫೈನ್ ಟ್ಯೂನಿಂಗ್ ಬೇಕು, ಅದನ್ನು ಕೂತ್ಕೊಂಡು ಮಾಡ್ಬಿಡ್ತೀನಿ. ಸರ್, ನನ್ನ ಲಾಸ್ಟ್ ಪ್ರಶ್ನೆ, ಲವ್ ಮಾಕ್ಟೇಲ್ ಅನಂತರ ಸಾಕಷ್ಟು ಸಿನಿಮಾಗಳು, ಶುಗರ್ ಫ್ಯಾಕ್ಟ್ರಿವರೆಗೂ ಒಂದು 10 ಸಿನಿಮಾ ಮಾಡಿದ್ರಿ. ಸೊ ತುಂಬ ಡಿಮ್ಯಾಂಡಿಂಗ್ ಕ್ರಿಯೇಟ್ ಆಗಿದೆ. ಸೊ ಈ ಸಿನಿಮಾ ಯಾಕಂದರೆ ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ನಿಮ್ಮ ರೆಮ್ಯುನರೇಷನ್ ಜಾಸ್ತಿ ಆಗಿರುತ್ತೆ. ಸೊ ಡಿಮ್ಯಾಂಡ್ ಕ್ರಿಯೇಟ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಹೈಯೆಸ್ಟ್ ಬಜೆಟ್ ಸಿನಿಮಾ ಇದೇನಾ ನಿಮ್ಮ ಕರಿಯರಲ್ಲಿ, ಅಥವಾ ಹೈಯೆಸ್ಟ್ ಸಂಭಾವನೆ ತಗೊಂಡಿರುವಂಥ ಸಿನಿಮಾ ಇದೇನಾ, ಅಥವಾ ಬೇರೆ ಯಾವುದಾದ್ರೂ ಇದೆಯಾ? ಹಂಗೇನಿಲ್ಲ, ರೆಗ್ಯುಲರೇ ಇದೆ. ಹೈಯೆಸ್ಟ್ ಬಜೆಟ್ ಗೊತ್ತಿಲ್ಲ ಇನ್ನೂ ಎಷ್ಟೆಷ್ಟು ಆಗುತ್ತೆ ಅಂತ ನೋಡೋಣ. ಈಗ ಯಾಕಂದರೆ ಇನ್ನೂ ನಂಗೆ ಬಜೆಟ್ ವೈಸ್ ಏನು ಇದು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ಬಜೆಟ್ ವೈಸ್ ಏನಾಗ್ತಾರೆ ಅನ್ನೋಕ್ಕಿಂತ ಅದನ್ನು ಆಡಿಯನ್ಸ್ಗೆ ಎಷ್ಟು, ಈಗ ಆಡಿಯನ್ಸ್ಗೆ ಅದು ಬೇಡ. ಸೊ ನಾನು ಎಷ್ಟು ತೊಗೊಂಡೆ ಅವ್ರು ಬೇಡ, ಅಥವಾ ಸಿನಿಮಾಗೆ ಎಷ್ಟು ಆಗ್ತೀವಿ ಅವ್ರು ಬೇಡ. ಅವ್ರು ಬೇಕಾದ್ರೆ ಒಳ್ಳೆ ಸಿನಿಮಾ. ಸೊ ಆ ಒಳ್ಳೆ ಸಿನಿಮಾ ಕೊಡೋ ಪ್ರಯತ್ನ ಅಂತೂ ಡೆಫಿನೆಟ್ಲಿ ಮಾಡ್ತಾರೆ. ತಂದೆ ಪಾತ್ರ ಮೇಕ್ ಓವರ್ ಏನಾದರೂ ಇರುತ್ತಾ, ಅಥವಾ ಲುಕ್ ಹಿಂಗೆ ಕಾಣಿಸ್ತಾರ? ಇದೆ ಸೇಮ್ ಲುಕ್. ಸೊ ಮೇಕ್ ಓವರ್ ಏನಿಲ್ಲ ಇದೆ, ಯಾಕೆಂದರೆ ರೆಗ್ಯುಲರ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರು ಪಾತ್ರ ಮಾಡ್ತಾರೆ. ಫೈನಲಿ ಪ್ರೊಡಕ್ಷನ್ ಹೌಸ್ ಮತ್ತೆ ಚಂದ್ರು ಸರ್ದು ಪ್ಯಾಷನ್ ಆ್ಯಂಡ್ ನಿಮಗೆ ಈಗ ಒಂದು ಸಿನಿಮಾನ ನೀವು ಪ್ಯಾನ್ ಇಂಡಿಯಾ ತೊಗೊಂಡು ಹೋಗ್ತೀನಿ ಅಥವಾ ದೊಡ್ಡ ರೀತಿ ಮಾಡ್ತೀನಿ ಅನ್ನೋದಿದೆಯಲ್ಲ, ಸೊ ಅದು ಎಲ್ಲರೂ ಕೈಲೂ ಆಗಲ್ಲ, ಎಲ್ಲರೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಮಾಡಬೇಕು ಅನ್ನೋ ಒಂದು ಕೆಪಾಸಿಟಿ ಬೇಕು, ಒಂದು ಕನಸು ಕಾಣಬೇಕು, ಒಂದು ಪ್ಯಾಷನ್ ಇರಬೇಕು. ಆ್ಯಂಡ್ ಈಗ ಬ್ಯಾಕ್ ಟು ಬ್ಯಾಕ್ 5-6 ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಒಂದು ಸಿನಿಮಾ ಮಾಡೋದೇ ಕಷ್ಟ ಇದೆ, ಅದು 5-6 ಸಿನಿಮಾ ಮಾಡೋದು ಅಂದರೆ ಕೆಪಾಸಿಟಿ ಇರಬೇಕು. ಸುಮ್ಮನೆ ಎಲ್ಲರೂ ಮಾಡೋಕ್ಕಾಗಲ್ಲ. ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಆ್ಯಂಡ್ ಡೆಫಿನೆಟ್ಲಿ ಫಾದರ್ ಅಂತೂ ಅವ್ರಿಗೆ ಒಂದು ಬ್ರಿಲಿಯಂಟ್ ಫಿಲಮ್ ಅಂತೂ ಅವ್ರಿಗೆ ಬ್ಯಾನರಿಂದ ಫಸ್ಟ್ ಫಿಲ್ಮ್ ಡೆಫಿನೆಟ್ಲಿ ಆಗುತ್ತೆ. ಥ್ಯಾಂಕ್ ಯು. ಇದಿಷ್ಟು ಡಾರ್ಲಿಂಗ್ ಕೃಷ್ಣ ಸರ್ ಅವರ ಮಾತುಗಳಾಗಿತ್ತು. ಮೈಸೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.